ಇನ್ನು ನೆಕ್ಸ್ಟ್ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಡೆಲ್ಲಿಯಿಂದ ವಾಪಸ್ ಬಂದು ಡಿಸಿಎಂ ಟೆಂಪಲ್ ರನ್ ಮಾಡ್ತಾ ಇದ್ರು. ಸಿಎಂ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈಗ ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮತ್ತೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ, ಬನ್ನಿ ಅಂತ. ಮತ್ತೆ ನಿನ್ನೆ ದೆಹಲಿಗೆ ವಾಪಸ್ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಟೆಂಪಲ್ ರನ್ನಲ್ಲಿ ಬ್ಯುಸಿ ಆಗಿದ್ರು. ನಿನ್ನೆ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ವರಿಷ್ಠರು ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿಂದ ನೇರವಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊನ್ನೆ ಅಷ್ಟೇ ಹೋಗಿದ್ರಲ್ಲ, ಮತ್ತೆ ಯಾಕೆ ವಾಪಸ್ ಕರೆದ್ರು ಅಂತ ಹೇಳಿ ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಾನಾ ರೀತಿಯ ಕುತೂಹಲ, ನಾನಾ ರೀತಿಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ದೆಹಲಿಯ ಪ್ರವಾಸ. ಏನು ಚರ್ಚೆ ಆಗಬಹುದು ಅನ್ನೋದು ಪ್ರಮುಖವಾಗಿ. ಒಂದು ಕಡೆ ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತೇಳಿ ಟೆಂಪಲ್ ರನ್ ಮಾಡೋ ಮೂಲಕ ಅವರ ಪ್ರಯತ್ನ ಅಥವಾ ಅವರ ಪ್ರಾರ್ಥನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಶಿರಡಿ ಮತ್ತಿತರ ಕಡೆಗೆ ಭೇಟಿಯನ್ನು ಕೊಟ್ಟಿದ್ದೆ. ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಕಲ್ಪಿಸೋದು ಬೇಡ. ದೆಹಲಿ ಬುಲಾವ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿ. ರೂಪೇಶ್, ಒಂದಷ್ಟು ಕಡೆ ಡೆವಲಪ್ಮೆಂಟ್ಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಮತ್ತೊಂದು ಕಡೆ ಟೆಂಪಲ್ ರನ್ನಲ್ಲಿ ಬ್ಯುಸಿ ಆಗಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಅಲ್ಲಿಂದ ನೇರವಾಗಿ ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಏನು ಡೆವಲಪ್ಮೆಂಟ್ ಇದು ಅಂತ? ಶರತ್, ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಒಂದ್ ರೀತಿ ಸಂಧ್ಯಾ ಕಾಲ, ಸಿಎಂ ಬದಲಾವಣೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆ ಇದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಾಗಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ. ಹೈಕಮಾಂಡ್ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿ ಎಲ್ಲರೂ ಕೂಡ 5 ವರ್ಷ ನಾನೇ ಸಿಎಂ ಅನ್ನೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸಿಎಂ ಅವರೇ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ್ರು. ಹೀಗಾಗಿ ಒಂದಿಷ್ಟು ಡಿಕೆ ಶಿವಕುಮಾರ್ ಬೇಸರದಲ್ಲಿದ್ರು, ಒಂದಿಷ್ಟು ಕರ್ತಕ ನಗೆಯನ್ನ ಬೀರ್ತಾ ಇದ್ರು ಅಂತ ಹೇಳಿ ಅದೆಲ್ಲವೂ ಕೂಡ ಗೊತ್ತೇ ಇದೆ. ಹೀಗಾಗಿ ಪ್ರಯತ್ನ ಅದೇ ರೀತಿಯಾಗಿ ಫಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಶಿರಡಿ ಸಾಯಿಬಾಬಾನ ಮೊರೆ ಹೋಗಿದ್ರು. ಶಿರಡಿ ಸಾಯಿಬಾಬಾಗೆ ಪೂಜೆಯನ್ನ ಕೂಡಲು ಕೊಟ್ಟಿದ್ರು. ಅದಾದ ಬಳಿಕ ಶಿರಡಿ ಸಾಯಿಬಾಬಾನ ಪೂಜೆ ಬಳಿಕ ರಾಜ್ಯಕ್ಕೆ ವಾಪಸ್ ಆಗಬೇಕಿತ್ತು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಇಲ್ಲಿ ದೆಹಲಿಗೆ ಹೋಗಿರೋದ್ರಿಂದ ಸಾಕಷ್ಟು ನಾನಾ ರೀತಿಯ ರಾಜಕೀಯ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಈಗ ಶಾಸಕರ ಬೆಂಬಲ ಇಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಶಾಸಕರ ಬೆಂಬಲ ಇಲ್ದ್ರೂ ಕೂಡ ಹೈಕಮಾಂಡ್ ಬೆಂಬಲ ಇದೆ ಅಂತೇಳಿ ಪರೋಕ್ಷವಾಗಿ ಡಿಕೆ ಸುರೇಶ್ ಅವರು ಹೇಳಿರೋದ್ರಿಂದ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಬೇಕು, ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಬೇಕಾ, ಶಾಸಕರ ಬೆಂಬಲ ಯಾವಾಗಿದೆ ಅಂತೇಳಿ ಗೊತ್ತಾಗತ್ತೆ ಅಂತೇಳಿ ಇವಾಗಲೇ ಅಗತ್ಯ ಇಲ್ಲ ಅಂತಲೂ ಕೂಡ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಒಪ್ಕೊಂಡ್ರೆ ಶಾಸಕರು ಕೂಡ ಒಪ್ಕೊಂಡಂತೆ ಅಂತೇಳಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಕಸರತ್ತನ್ನು ಆರಂಭಿಸಿ ದೆಹಲಿಯಲ್ಲೇ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತ ಚರ್ಚೆಗಳು ಆಗ್ತಾ ಇದೆ. ಈ ಚರ್ಚೆಗಳು ಆಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಅವರೇ ಟ್ವೀಟ್ ಮೂಲಕ ಒಂದು ಸ್ಪಷ್ಟನೆ ಕೊಡ್ತಾರೆ. ಏನಂತ ಹೇಳಿದ್ರೆ ಈಗ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು, ಹೊರಗಡೆ ಹೋಗಿರೋಂಥದ್ದು ಬೇರೆ ನಾನಾ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಖಾಸಗಿ ಕಾರ್ಯಕ್ರಮ ವಿನಃ ಬೇರೆ ಕಾರ್ಯಕ್ರಮ ಇಲ್ಲ. ಶಿರಡಿ ಬಳಿಕವಾಗಿ ಬೇರೆ ಒಂದು ಸ್ಥಳಕ್ಕೆ ಹೋಗಿದ್ದಾರೆ ಬಿಟ್ರೆ ಇಲ್ಲಿ ಬೇರೆ ಬೇರೆ ಚರ್ಚೆಗಳು ಅಥವಾ ಊಹಾಪೋಹಗಳಿಗೆ ಆಸ್ಪದವನ್ನ ಕೊಡಬೇಡಿ ಅಂತೇಳಿ ಕೂಡ ಹೇಳ್ಕೊಂಡಿದ್ದಾರೆ. ಒಟ್ಟಾರಾಗಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರೋದ್ರಿಂದ ಮತ್ತೂ ಕೂಡ ರಾಜಕೀಯ ಕುತೂಹಲಗಳು ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಖಾಸಗಿ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ಖಾಸಗಿ ಕಾರ್ಯಕ್ರಮ ಅಂತ ಹೇಳಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದು ಕೂಡ ಇದೆ. ಅದೇ ರೀತಿ ಸಿಎಂ ಬದಲಾವಣೆ ಅಂತ ಚರ್ಚೆಗಳ ವೇಳೆಯಲ್ಲಿ ಇಲ್ಲಿ ಖಾಸಗಿ ಕಾರ್ಯಕ್ರಮ ಆದ್ರೂ ಕೂಡ ಅಲ್ಲಿ ಒಂದಿಷ್ಟು ರಾಜಕೀಯ ಇರಬಹುದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಮೆರಿಕಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿರುವಂತ ಚರ್ಚೆಗಳು ಕೂಡ ಹಿಂದಾಗ್ತಾ ಇತ್ತು. ಹೀಗಾಗಿ ದೊಡ್ಡ ಮಟ್ಟಕ್ಕೆ ಚರ್ಚೆಗಳಾಗ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಒಂದಿಷ್ಟು ಕುತೂಹಲಗಳು ಕೂಡ ಮೂಡಿ ಶುರುವಾಗಿದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.